ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತು ಈವ್ನಿಂಗ್ ಇಂದ ಆ್ಯಕ್ಚುಲಿ ಫ್ರೆಂಡ್ಸ್ ನಾನು ಬೆಳಗ್ಗೆಯಿಂದಲೇ ಲಾಗ್ನ ಶುರು ಮಾಡಿದ್ದೆ. ಬಟ್ ರಂಗೋಲಿ ಹಾಕಿ ಎಲ್ಲನೂ ಹಾಕಿ ಮತ್ತು ಇವತ್ತು ಸ್ವಲ್ಪ ಅರ್ಜೆಂಟಲ್ಲಿ ಸ್ವಲ್ಪ ನನ್ನ ಹಸ್ಬೆಂಡ್ ಎಲ್ಲಿಗೆ ಹೋಗ್ಬೇಕಿತ್ತಲ್ವ. ಹಾಗೆ ಇನ್ನು ಪಾಪುದು ಇನ್ನೂ ಬೇರೆ ಸ್ಕೂಲಿಗೆ ಅಡ್ಮಿಷನ್ನು, ಇನ್ನೂ ಬೇರೆ ಫೆಸಿಲಿಟಿ ಯಾವ ಥರ ಇದೆ ಮತ್ತು ಇವನಲ್ಲಿ ಸ್ಟಡಿ ಎಲ್ಲ ಹೇಗಿರುತ್ತೆ ಅಂತೇಳಿ ತಿಳ್ಕೊಂಬರೋಣ ಅಂತೇಳಿ ಅರ್ಜೆಂಟಲ್ಲಿ ಫ್ರೆಂಡ್ಸ್ ಎಲ್ಲಿಗೆ ಹೋಗ್ಬೇಕಿತ್ತಲ್ಲ ನನ್ನ ಹಸ್ಬೆಂಡ್. ಹಾಗಾಗಿ ಅರ್ಜೆಂಟಲ್ಲಿ ರಂಗೋಲಿ ಹಾಕಿದ್ದೆ ಫ್ರೆಂಡ್ಸ್. ರಂಗೋಲಿ ಹಾಕಿ ನೀನು ಮನೆಯೆಲ್ಲ ಕಸ ಹೊಡೆದೆ ಫ್ರೆಂಡ್ಸ್. ಅಲ್ಲಿಂದ ಅట్లాಗೆ ಅವರು ಬೇಗ 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 ಅಂತಂದರು. ಸೊ ನನಗೆ ವೀಡಿಯೋ ಮಾಡ್ಕೊಳ್ಳಿಕ್ಕೂ ಟೈಮ್ ಸಿಗಲಿಲ್ಲ, ಅಷ್ಟು ಅರ್ಜೆಂಟಲ್ಲಿ. ಮಕ್ಕಳಿಗೆಲ್ಲ ಊಟ ಮಾಡಿಸಿ ಅವ್ರಿಗೆ ಸ್ನಾನ ಮಾಡಿಸಿ ಬಟ್ಟೆನ ಹಾಕಿಸಿ ನಾನು ಫ್ರೆಶ್ ಆಗಿ ಹೊರಟೆ. ಸೊ ವೀಡಿಯೋ ಮಾಡ್ಕೊಳ್ಳಿಕ್ಕೂ ನಂಗೆ ಟೈಮ್ ಸಿಗಲಿಲ್ಲ, ಅಷ್ಟು ನಮ್ಮ ಹಸ್ಬೆಂಡ್ ಅಷ್ಟು ಅರ್ಜೆಂಟಲ್ಲಿದ್ದರು. ಸೊ ಅರ್ಜೆಂಟಲ್ಲಿ ಅಷ್ಟು ಕೆಲಸನ ಮಾಡಿ ಮುಗಿಸ್ಕೊಂಡೆ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಸಿಂಪಲ್ಲಾಗಿ ರಂಗೋಲಿನೂ ಸಹ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ಕೊಂಡು ನೋಡಿ ನನ್ನ ಮಕ್ಕಳು ಕೂಡ ಎದ್ಬಿಟ್ಟಿದ್ದಾರೆ. ಒಂದು ಸಿಂಪಲ್ ಆದ ರಂಗೋಲಿನೂ ಸಹ ಹಾಕಾಯಿತು. ಇನ್ನು ಹಾಗೆ ಫ್ರೆಂಡ್ಸ್, ಇನ್ನು ಗುಂಡಣ್ಣ ನೋಡಿದ್ರಲ್ಲ ಫ್ರೆಂಡ್ಸ್. ಹಾಗೆ ಇನ್ನು ಗುಂಡಣ್ಣ ಹೇಳ್ಕಂದ. ಸೊ ಹಾಗೆ ಫ್ರೆಂಡ್ಸ್, ನನ್ನ ಮಗನಿಗೆ ಇವಾಗ ನಾವು ಎರಡೇ ಸ್ಕೂಲಿಗೆ ವಿಸಿಟ್ ಕೊಡ್ಕೊಂಡಿದ್ದು. ಸೊ ಹಾಗಾಗಿ ಇನ್ನು ಅವನಿಗೆ ಸೆಕೆಂಡ್ ಒನ್ ಇಷ್ಟ ಆಯ್ತಂತೆ. ಯಾವಾಗಲೂ ಫಸ್ಟ್ ಒನ್ ಸ್ಕೂಲಿಗೆ ಹೇಳ್ತಾ ಇದ್ದಾನೆ, ಬಟ್ ಇವಾಗ ಸೆಕೆಂಡ್ ಒನ್ ಸ್ಕೂಲ್ ಇಷ್ಟ ಆಯಿತು ಅಂತ ಹೇಳ್ತಾ ಇರ್ತಾನೆ. ಸೊ ಗುಣ ಬೀಳ್ತೀಯ ಕಂದ, ಬಾ ಈ ಕಡೆ ಬೀಳ್ತೀಯ, ಬಾ ಬೀಳ್ತೀರ ಕಂದ. ಅಲ್ಲ ನೋಡು ಏನು ಮಾಡ್ತಿದ್ದಾನೆ. ಸೊ ಹಾಗಾಗಿ ಫ್ರೆಂಡ್ಸ್, ಅವನಿಗೆ ಅದೇ ಇವಾಗ ಸೆಕೆಂಡ್ ಒನ್ ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ದಾನೆ. ಬಟ್ ನಮಗೆ ಯಾವ ಥರ ಅನುಕೂಲ ಆಗುತ್ತೆ ಸೊ ಅದ್ರ ಮೇಲೆ ಡಿಪೆಂಡ್. ರಾತ್ರಿ ಊಟಕ್ಕೆ ಅಂತೇಳಿ ನಾನು ಎಗ್ ಸಾಂಬಾರೇ ಮಾಡ್ತಾ ಇರೋದು. ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ಟೇಸ್ಟ್ ಅಂತ ಆಸಮ್, ಪದೇ ಪದೇ ಮಾಡ್ಕೊಳ್ತೀರ ಅಷ್ಟು ಚೆನ್ನಾಗಿರುತ್ತೆ ರುಚಿ ಅಂತೂ. ಮುದ್ದೆಗೆ ಆಗಿರಲಿ, ಮುದ್ದೆಗಿಂತ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ. ಸೊ ಆ ರೆಸಿಪಿನ ನಾನು ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನೇನು ನೋಡಿ, ನನ್ನ ಚಿಕ್ಕ ಮಗ ಕಮೆಂಟ್ ಮಾಡಿ. ಸೊ ಬಿಸಿಲು ಬರ್ತಾ ಆಗಿದ್ದೇನೆ. ಆ ಸ್ಕೂಲಲ್ಲಿ ಸ್ವಲ್ಪ ಕಾಟ ಇದ್ದ ನನ್ನ ಮಗ. ಆಮೇಲೆ ಇನ್ನೂ ಅಡ್ಮಿಷನ್ ಮಾಡ್ತಿಲ್ಲ ಫ್ರೆಂಡ್ಸ್. ಜಸ್ಟ್ ವಿಸಿಟ್ ಕೊಟ್ಟು ಅದೇನೆಲ್ಲ ಒಂದು ಸ್ಕೂಲಿಗೆ ಹೋಗ್ಬಂದೆ. ಇನ್ನು ಈ ಸ್ಕೂಲು ಯಾರೋ ಹೇಳಿದ್ರು. ಸೊ ಹಾಗಾಗಿ ಅಲ್ಲೂ ಒಂದ್ಸಲ ಹೋಗಿ ಬಂದು ಇನ್ನು ನನ್ನ ಹಸ್ಬೆಂಡಿಗೆ ನೋಡಬೇಕು, ನಾವಿಬ್ಬರು ಡಿಸ್ಕಸ್ ಮಾಡಿ ಯಾವುದು ಏನು ಅಂತ ನೋಡಿಬಿಟ್ಟು ಅಡ್ಮಿಷನ್ ಮಾಡ್ಸೋಣ ಅಂತ ಬಂದು. ಇನ್ನು ಬರ್ತಾ ಆಂದಿವೇನೆ ನನ್ನ ಚಿಕ್ಕ ಮಗ ಮಲಗಿಬಿಟ್ಟೆ. ಸೊ ಅದೊಂದು ನಿದ್ದೆ ಆಯಿತು, ಆಗೋಯ್ತು. ಸೊ ಅಲ್ಲಿಂದ ಹಂಗೆ ಅವ್ನು ಮಲಗಿದ್ದು ಗೋಬಿ ತಿಂಕೊಂಡು ಹಾಗೆ
ಹಚ್ಚಿಸ್ಕೊಂಡು ಸೊ ಮನೆಗೆ ಬಂದಿದ ತಕ್ಷಣ ಗೋಬಿ ನಮ್ಮ ತಣ್ಣ ಅಂತ ಸೊ ಟೆಸ್ಟಿಂಗ್ ಮಾಡ್ಕೊಂಡು ಗೋಬಿ ತಿಂದು ಸೊ ಹಾಗೆ ಫ್ರೆಂಡ್ಸ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡಿದೆ. ದೊಡ್ಡವನ್ ಏನ್ ಮಾಡ್ತಾನೋ ಚಿಕ್ಕವನ್ ಅದನ್ನೇ ಮಾಡ್ಬೇಕು. ಓನಪ್ಪ ಓನ್ ಮಗನ ಎಲ್ಲಿ ಕಂದಮ್ಮ ಯಾಕೋ ಬೇಕಾ ಇದು? ಇಳಿಸ್ತೀನಿ ಇರು ಹಂಗ್ ಟಿವಿ ಬೇಡ ಹಾಳಾಗುತ್ತೆ. ಇಳಿಸಕ್ಕಂತ ಸಮಾಧಾನ ಶಾಂತೆ ಇದು ಯಾಕೆ ಹಿಂಗೆ ಆಗೋಯ್ತು? ತಡಿ ಹಿಂಗೆ ಇರುಕಂದ ಹಂಗಲ್ಲ ಇದು ನಳಿಬೇಕು. ತಡಿ ಹಾಂ ಹಿಂಗೆ ಇಷ್ಟ ಓಕೆನಾ? ಭಾ ಬಂಗಾರಿ ಇಲ್ಲಿ ಪವಿತಣ್ಣ ಮಾಡು ಮತ್ತೆ ಮಾಡು ಪವಿತಣ್ಣ ಮತ್ತೆ ಮಾಡು ಹಾಗೆ ಫ್ರೆಂಡ್ಸ್ ಇನ್ನು ಇವತ್ತಿನ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಸೊ ರೆಸಿಪಿನೂ ಶೇರ್ ಮಾಡ್ತಾ ಇದ್ದೀನಿ. ಎಗ್ ಸಾಂಬಾರು ಎಗ್ ರೈಸ್ ಅಂತ ಹೇಳ್ತೀನಿ, ಎಗ್ ಸಾಂಬಾರು ಕೂಡ ನಿಮಗೆ ಶೇರ್ ಮಾಡ್ಕೊಡ್ತೀನಿ. ಲೆಟ್ಸ್ ಸಿ ಆ್ಯಂಡ್ ಅದನ್ನು ಟ್ರೈ ಕೂಡ ಮಾಡಿದ್ದೆ. ಸೊ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್ ಇನ್ನು ಎಗ್ ಸಾಂಬಾರು ಮಾಡೋಕ್ಕೆ ನಾನಿಲ್ಲಿ ಒಂದು ಪ್ಯಾನ ತೊಗೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಒಂದು 2 ಚಮಚದಷ್ಟು. ಜೊತೆಗೆ ನಾನು 2 ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಒಂದು ದೊಡ್ಡ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು, ಈರುಳ್ಳಿ ಮತ್ತು ಟೊಮೊಟೊನ. ಅದಾದಮೇಲೆ ನಾನು ಇದಕ್ಕೆ ಜೀರಿಗೆ ಮತ್ತು ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಗ್ ರೈಸಿಗೆ ಮೆಣಸನ್ನ ಸೇರಿಸ್ಕೊಳ್ಳೋದ್ರಿಂದ ಫ್ಲೇವರೇ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಈಗ ಮತ್ತೊಂದು ಸಲ ಅದನ್ನು ಸೇರಿಸಾದ್ಮೇಲೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನು ಇದಕ್ಕೆ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ, ಜೊತೆಗೆ ಹುರ್ಗಡ್ಲೆ. ಹಾಗೆ ಫ್ರೆಂಡ್ಸ್ ಇನ್ನೇ ಕಾಯಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ, ಹಸಿಕಾಯಿ. ಮತ್ತು ಇದನ್ನೊಂದು ಸಲ ಫ್ರೈ ಮಾಡ್ಕೊಳ್ತೀನಿ. ಸೊ ಹಾಗೆ ಫ್ರೆಂಡ್ಸ್ ಇದಂತೂ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಎಗ್ ಸಾಂಬಾರು ಒಂದು ಸಲ ಮನೇಲಿ ಟ್ರೈ ಮಾಡಿ, ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತೀರಾ, ಪದೇ ಮಾಡ್ಕೊಂಡು ತಿಂತೀರಾ. ಜೊತೆಗೆ ಫ್ರೆಂಡ್ಸ್ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ನಮಗೆ ಎಷ್ಟು ಖಾರ ಬೇಕು ನೋಡಿ ಅಷ್ಟು ಖಾರನ ಸೇರಿಸ್ಕೊಂಡು, ಹಾಗೆ ಫ್ರೆಂಡ್ಸ್ ನಮಗೆ ಸ್ವಲ್ಪ ಖಾರ ಜಾಸ್ತಿನೇ ಇರಬೇಕು. ಸೊ ಹಾಗಾಗಿ ಖಾರದ ಪುಡಿನ ಸೇರಿಸ್ಕೊಂಡು, ಹಾಗೆ ಸಾಂಬಾರು ಪುಡಿ ಮನೇಲೇ ಮಾಡಿರ್ತೀವಲ್ಲ ಫ್ರೆಂಡ್ಸ್, ಮಸಾಲೆ ಸಾಂಬಾರು ಪುಡಿ ಅದನ್ನು ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಒಂದು 50 ಸೆಕೆಂಡ್ ಈ ಥರ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತೀನಿ ನೋಡಿ. ಇವಾಗಿದ್ದು ಚೆನ್ನಾಗಿ ಫ್ರೈ ಆಗಿದೆ. ಅದಾದಮೇಲೆ ಫ್ರೆಂಡ್ಸ್ ಇದು ತಣ್ಣಗಾದ್ಮೇಲೆ ನಾನು ಇದನ್ನು ರುಬ್ಕೊಂಡ್ಬಿಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ನೋಡಿ, ಇವಾಗ ಮಸಾಲೆನೂ ಕೂಡ ರೆಡಿಯಾಗಿದೆ. ಈಗ ನಾನು ಒಲೆ ಮೇಲೆ ಒಂದು ಪಾತ್ರೆನ ಇಟ್ಟು ಸೊ ಅದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಫ್ರೆಂಡ್ಸ್ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ, ಜೊತೆಗೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು, ಹಾಗೆ ನೀವು ಸಾಸಿವೆನೂ ಸಹ ಸೇರಿಸ್ಕೋಬೋದು. ಸೇರಿಸ್ಕೊಂಡು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ಇಲ್ಲಿ ನಾನು ರಾತ್ರಿ ಹಸಿ ಬಟಾಣಿ ನೆನೆಸಿಟ್ಕೊಂಡಿದ್ದೆ, ಸೊ ಅದನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬಟಾಣಿ ಹಾಕ್ಕೊಳ್ಳೋದ್ರಿಂದ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಸೊ ಬಟಾಣಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಕೊಬೋದು. ಬಟ್ ಆದಷ್ಟು ಬಟಾಣಿ ಆಲೂಗಡ್ಡೆ ಇದ್ದರೆ ಸೇರಿಸ್ಕೊಳ್ಳಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ನಾನು ಇಲ್ಲಿ ಆಲೂಗಡ್ಡೆನ ಆ್ಯಡ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಸೇರಿಸ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಆಲೂಗಡ್ಡೆ ಮತ್ತು ಬಟಾಣಿ ಈ ಫ್ಲೇಮಲ್ಲಿ ಸ್ವಲ್ಪ ಒಂದು 30%, 130% ಅಷ್ಟು ಫ್ರೈ ಆಗೋ ಥರ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ಇನ್ನು ಇದು ಮುದ್ದೆಗಂತೂ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು ಸಲ ಟ್ರೈ ಮಾಡಿ. ಮುದ್ದೆ, ರೈಸು, ಈವನ್ ನೀವು ಚಪಾತಿ, ದೋಸೆಗೂ ಕೂಡ ತಿನ್ಕೋಬೋದು, ಇಡ್ಲಿಗೂ ಚೆನ್ನಾಗಿರುತ್ತೆ. ಎಷ್ಟೋ ಜನ ಮೊಟ್ಟೆ ಸಾಂಬಾರು ಅಂದ್ರೂ ಇಷ್ಟಪಡ್ತಾರಲ್ಲ, ಅಂಥವ್ರಿಗೆ ಈ ಥರ ಒಂದು ಸಲ ಮೊಟ್ಟೆ ಸಾಂಬಾರು ಮಾಡಿಕೊಟ್ಟು ನೋಡಿ, ಪದೇ ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಹಾಗೆ ಫ್ರೆಂಡ್ಸ್ ಇವಾಗ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಈಗ ನಾನು ರುಬ್ಬಿರುವಂಥ ಮಿಶ್ರಣ ಇದೆಯಲ್ಲ, ಸೊ ಅದನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಫ್ರೆಂಡ್ಸ್ ಇದನ್ನು ಒಂದು ನಿಮಿಷದಷ್ಟು ನಾನು ಫ್ರೈ ಮಾಡ್ಕೊಳ್ತೀನಿ. ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ತೀನಿ. ಇದನ್ನು 1 ನಿಮಿಷ 2 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ನೋಡಿ ಅದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಇನ್ನು ನಿಮಗೆ ಎಷ್ಟು ನೀರು ಬೇಕೋ ನೋಡಿ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ನಾನಿವತ್ತು ರಾತ್ರಿ ಊಟಕ್ಕೆ ಅಂತೇಳಿ ಇದೇ ಅಡುಗೆ ಮಾಡಿದ್ದು. ಇನ್ನು ಫ್ರೆಂಡ್ಸ್ ಟೈಮು ಕೂಡ ಹಾಗೆ ಹೋಯಿತು. ಇನ್ನು ನನ್ನ ಚಿಕ್ಕ ಮಗನಿಗೆ ಊಟ ಮಾಡಿಸಿ, ನನ್ನ ದೊಡ್ಡ ಮಗನಿಗೆ ಊಟ ಮಾಡಿಸಿ ಮಲ್ಕೊಳ್ಳೋಷ್ಟರಲ್ಲಿ ಟೈಮ್ ಆಯಿತು. ಸೊ ನೆಕ್ಸ್ಟ್ ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಹಾಗಾಗಿ ಸಾಂಬಾರು ರೆಸಿಪಿಗೆ ನಾನು ಸ್ಟಾಪ್ ಮಾಡಿಕೊಂಡೆ. ಹಾಗೆ ಫ್ರೆಂಡ್ಸ್ ಈಗ ನಾವು ಉಪ್ಪನ್ನು ಸೇರಿಸ್ಕೊಳ್ಳಿ, ನೀರು ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ನೀರು ಬೇಕೋ ಸೇರಿಸ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ನಾನು ಇದಕ್ಕೆ
ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ಕುದೀತಿದೆ ಅನ್ನೋ ಟೈಮಿಗೆ ಫ್ರೆಂಡ್ಸ್ ಮೊಟ್ಟೆನ ಸೇರಿಸ್ಕೊಳ್ಳಿ. ಒಂದು ಬಟ್ಲಿಗೆ ಮೊಟ್ಟೆನ ಹೊಡೆದಾಕಿ ನೆಕ್ಸ್ಟ್ ಸಾಂಬಾರಿಗೆ ಸೇರಿಸ್ಕೊಳ್ಳೋಕೆನಾ. ನಂದು ಈ ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ. ಅದಾದಮೇಲೆ ಫ್ರೆಂಡ್ಸ್ ಸೇರಿಸ್ಕೊಂಡಾದಮೇಲೆ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಆ ಸ್ಟೇಜಲ್ಲಿ ನೀವು ಮೊಟ್ಟೆನ ಸೇರಿಸ್ಕೊಳ್ಳಿ. ಆ ಥರ ಸ್ಟೇಜಲ್ಲಿ ಮೊಟ್ಟೆ ಸೇರಿಸ್ಕೊಳ್ಳೋದ್ರಿಂದ ಮೊಟ್ಟೆ ಸಾಂಬಾರು ಜೊತೆಗೆ ಕರಗಲ್ಲ, ನಮಗೆ ತಿನ್ನಲಿಕ್ಕೆ ಬಾಯಿಗೆ ಸಿಗುತ್ತೆ, ಚೆನ್ನಾಗಿರುತ್ತೆ. ಸೊ ಹಾಗೆ ಫ್ರೆಂಡ್ಸ್ ಫೈನಲಿ ನಂದು ಮೊಟ್ಟೆ ಸಾಂಬಾರು ರೆಡಿ ಆಯಿತು. ಸೊ ಫೈನಲಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ಇನ್ನು ಊಟನೂ ಸಹ ಇವತ್ತು ಭರ್ಜರಿಯಾಗಿ ಮುಗಿಸ್ಕೊಂಡ್ವಿ, ನಾನು ಹಸ್ಬೆಂಡು ಮಕ್ಕಳು ಎಲ್ಲ. ಹಾಗೆ ಫ್ರೆಂಡ್ಸ್ ಇನ್ನೆಲ್ಲ ಲಾಗ್ನು ಸಹ ಏನು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆಗಿ. ಸಿಗೋಣ ನಾಳೆ ಮತ್ತೊಂದು ಲಾಗ್ನೊಂದಿಗೆ. ಅಲ್ಲಿವರೆಗೂ ಬಾಯ್.